ಮಂಚೇನಹಳ್ಳಿ ತಾಲೂಕಿನ ಜರಬಂಡಹಳ್ಳಿಯಲ್ಲಿ ಎಂಎಸ್ಸಿ ಯೋಜನೆಯಡಿ ನಿರ್ಮಿಸಿರುವ ನೂತನ ಗೋದಾಮು ಕಟ್ಟಡವನ್ನು ಸಂಸದ ಡಾ ಕೆ ಸುಧಾಕರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್, ರೈತರು ಮತ್ತು ಜನಸಾಮಾನ್ಯರ ಹಿತಕ್ಕಾಗಿ ಸದಾ ದುಡಿಯುವ ಪ್ರಧಾನಿ ನರೇಂದ್ರ ಮೋದಿಯವರು ಶ್ರಾವಣ ಮಾಸದ 2ನೇ ಶನಿವಾರ 9.70 ಕೋಟಿ ರೈತರಿಗೆ ಸುಮಾರು 20,500 ಕೋಟಿ ರೂಪಾಯಿಗಳನ್ನು ತಲಾ 2,000 ರೂಪಾಯಿಗಳಂತೆ ಕೃಷಿ ಸಮ್ಮಾನ್ ಯೋಜನೆಯಡಿ ರೈತರ ಖಾತೆಗೆ ನೇರವಾಗಿ ವಿತರಿಸಿದ್ದಾರೆ ಎಂದರು. ಕೃಷಿ ಸಮ್ಮಾನ್ ಯೋಜನೆಯ 20ನೇ ಕಂತಿನ ಹಣ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಈವರೆಗೆ ಒಟ್ಟು 3.69 ಲಕ್ಷ ಕೋಟಿ ರೂಪಾಯಿಗಳ ಹಣವನ್ನು ರೈತರ ಖಾತೆಗೆ ಕೇಂದ್ರ ಸರ್ಕಾರ ಜಮೆ ಮಾಡಿದೆ. ಸ್ಥಳೀಯ ವಿಎಸ್ಎಸ್ಎನ್ ಈಗಾಗಲೇ ನಬಾರ್ಡ್ನಿಂದ 11.20 ಲಕ್ಷ ಹಾಗೂ 11.76 ಲಕ್ಷ ರೂಪಾಯಿಗಳ ಸಾಲ ಪಡೆದು ರೈತರಿಗೆ ನೀಡಿದ್ದಾರೆ. 19ಕ್ಕೆ ಇದು ಪ್ರಾರಂಭ ಆಗಿದೆ. 2019ಕ್ಕೆ ಈ ಯೋಜನೆ ಕೃಷಿ ಸಮ್ಮಾನ್ ಯೋಜನೆ ಯಾರು ಕೂಡ ಇದುವರೆಗೂ ಒಬ್ಬ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ರೈತರ ಅಕೌಂಟ್ಗೆ ಹಣ ಕೊಡೋದು ಯಾವತ್ತೂ ಕೂಡ ನಡೆದೇ ಇಲ್ಲ. ಇತಿಹಾಸದಲ್ಲಿ ಯಾವಾಗೂ ಆಗಿರ್ಲಿಲ್ಲ. ಇವರು 2019ರಿಂದ ಅವರಿಗೆ ಗೌರವವನ್ನು ಕೊಡಬೇಕು, ಈ ದೇಶದ ಬೆನ್ನೆಲುಬು ರೈತರು ಅಂತ ಹೇಳಿ 3,69,000 ಕೋಟಿ ಇಲ್ಲಿವರೆಗೂ ಕೂಡ 20 ಕಂತುಗಳಲ್ಲಿ ಎಷ್ಟಾಗಿದೆ ಅಂದ್ರೆ 3,69,000 ಕೋಟಿ ರೂಪಾಯಿಗಳು ನೇರವಾಗಿ ರೈತರ ಖಾತೆಗೆ ಡೆಬಿಟ್ ಆಗಿದೆ. ಇಷ್ಟು ಪಾರದರ್ಶಕತೆಯಿಂದ ಇವತ್ತು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಿಜವಾಗಿಯೂ ಕೂಡ ನಮಗೆ ಹೆಮ್ಮೆ, ಸಂತೋಷ. ದಿವಂಗತ ರಾಜೀವ್ ಗಾಂಧಿ ಅವರು ಮಾನ್ಯ ಪ್ರಧಾನಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಅವರು ಹೇಳಿದಂತ ಮಾತಿದೆ, ನಾನು ಇಲ್ಲಿ ಪ್ರಧಾನಮಂತ್ರಿಯಾಗಿ ದೆಹಲಿಯಿಂದ ಹಳ್ಳಿಗೆ ₹1 ಡೆವಲಪ್ಮೆಂಟ್ಗೆ ಅಂತ ಅಭಿವೃದ್ಧಿಗೆ ಅಂತ ಹಣ ಕಳಿಸಿದ್ರೆ 85 ಪೈಸೆ ಇಲ್ಲಿ ಹಂಚಿ ಹೋಗ್ತದೆ. ಮಧ್ಯದಲ್ಲಿ ಯಾರ್ಯಾರು ತಿಂದಾರೋ ಮಧ್ಯದಲ್ಲಿ 85 ಪೈಸೆ ಹೋಗ್ಬಿಡುತ್ತೆ. ನೆಲಕ್ಕೆ ಬರೋ ಅಷ್ಟೊತ್ತಿಗೆ ಫಲಾನುಭವಿ ಬರೋ ಅಷ್ಟೊತ್ತಿಗೆ ಎಷ್ಟು ಸಿಕ್ಕುತ್ತೆ? 15 ಪೈಸೆ ₹1 ಸಿಕ್ಕುತ್ತೆ ಅಂತ ನಾನು ಹೇಳಿದ್ದೆ. ಮಾಜಿ ಪ್ರಧಾನಿಗಳು ಶ್ರೀ ರಾಜೀವ್ ಗಾಂಧಿ ಅವರು ಹೇಳಿದಂತ ಅಲ್ಲಿಂದ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ 3,69,000 ಕೋಟಿ ರೂಪಾಯಿಗಳನ್ನ ಹಾಕಿದ್ರೆ 3,69,000 ಕೋಟಿ ಕೂಡ ಇವತ್ತು ಫಲಾನುಭವಿಗೆ ಸಿಗ್ತಾ ಇದೆ. ಇದು ಬಿಜೆಪಿಯ ಕೇಂದ್ರ ಸರ್ಕಾರ. ಇದು ನಾನು ಹೇಳಕ್ ಕೊಡ್ತೀನಿ. ಯಾರಿಗೂ ಲಂಚ ಕೊಡಬೇಕಾಗಿಲ್ಲ. ಹಿಂದೆ ಇದ್ದಂತ ವ್ಯವಸ್ಥೆ ಇದ್ದಿದ್ರೆ ಎಷ್ಟು ಲಂಚ ಕೊಡಬೇಕಾಗಿತ್ತಪ್ಪ? 2000ರಲ್ಲಿ 1,000 ಹೋಗ್ಬಿಡೋದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಸರ್ಕಾರ ಮಾಡ್ತಾ ಇದೆ. ರೈತರ ಕೃಷಿ ಕಾರ್ಯಗಳಿಗೆ ಅಗತ್ಯವಾಗಿರುವ ರಸಗೊಬ್ಬರವನ್ನು ರಾಜ್ಯ ಸರ್ಕಾರ ಸಮರ್ಪಕವಾಗಿ ಹಂಚಿಕೆ ಮಾಡಲು ಸಾಧ್ಯವಾಗಿಲ್ಲ. ಇದರ ಬಗ್ಗೆ ಲೋಕಸಭೆಯಲ್ಲಿ ಇತ್ತೀಚೆಗೆ ಧ್ವನಿ ಎತ್ತಿದ್ದೇವೆ. ರಸಗೊಬ್ಬರಗಳು ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿವೆ. ಮಂಚೇನಹಳ್ಳಿ ನನಗೆ ರಾಜಕೀಯ ಭವಿಷ್ಯ ನೀಡಿದ ತವರೂರು ಇದಾಗಿದೆ. ಪ್ರತಿ ವರ್ಗದ ಜನತೆಗೆ ಅಗತ್ಯ ಸೌಲಭ್ಯ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.